ಜನರಲ್ ನಾಲೆಡ್ಜ್ ಮಾಕ್ ಟೆಸ್ಟ್. ಭಾರತದ ರಾಜಧಾನಿ ಯಾವುದು? ನವದೆಹಲಿ. ನವದೆಹಲಿ ಭಾರತದ ರಾಜಧಾನಿಯಾಗಿದೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಭಾರತ ರಾಷ್ಟ್ರೀಯ ಪಕ್ಷಿ ನವಿಲು. ಭಾರತ ರಾಷ್ಟ್ರೀಯ ಹೂವು ಕಮಲ. ಭಾರತ ರಾಷ್ಟ್ರೀಯ ಹಣ್ಣು ಮಾವು. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? 26 ನವೆಂಬರ್ 1949. ಸಂವಿಧಾನವನ್ನು 26 ನವೆಂಬರ್ 1949ರಂದು ಅಂಗೀಕರಿಸಲಾಯಿತು. ಭಾರತ ಸಂವಿಧಾನದ ಜಾರಿಗೆ ಬಂದ ದಿನ ಯಾವುದು? 26 ಜನವರಿ 1950. ಭಾರತದ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತದ ಸಂಸತ್ತು ಯಾವ 2 ಸದನಗಳನ್ನು ಹೊಂದಿದೆ? ಲೋಕಸಭೆ ಮತ್ತು ರಾಜ್ಯಸಭೆ. ಭಾರತದ ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? 1885. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಪ್ರಮುಖ ಪಾತ್ರ ವಹಿಸಿದವರು ಯಾರು? ಎ ಓ ಹ್ಯೂಮ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ? 1919. ದಾಂಡಿ ಯಾತ್ರೆ ಯಾವ ಚಳುವಳಿಗೆ ಸಂಬಂಧಿಸಿದೆ? ಉಪ್ಪಿನ ಸತ್ಯಾಗ್ರಹ. ಭಾರತ ಬಿಟ್ಟು ತೊಲಗಿ ಚಳುವಳಿ ಯಾವ ವರ್ಷ ಆರಂಭವಾಯಿತು? 1942. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣ ಆಧಾರದ ಮೇಲೆ ಯಾವುದು? ರಾಜಸ್ಥಾನ. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ವಿಸ್ತೀರ್ಣದ ಆಧಾರದ ಮೇಲೆ? ಗೋವಾ. ಭಾರತದ ದಕ್ಷಿಣ ಭಾಗದ ತುದಿಯಾದ ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಗ್ರೇಟ್ ನಿಕೋಬಾರ್ದಲ್ಲಿದೆ. ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಕಾಂಚನಜುಂಗ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ರಾಜ್ಯ ಪ್ರಾಣಿ ಆನೆ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ. ಕರ್ನಾಟಕದ ರಾಜ್ಯ ಮರ ಶ್ರೀಗಂಧ. ಕರ್ನಾಟಕದ ರಾಜ್ಯ ಹೂವು ಮಲ್ಲಿಗೆ. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಜನಗಣ ಮನ ರಚಿಸಿದವರು ಯಾರು? ರವೀಂದ್ರನಾಥ್ ಟ್ಯಾಗೂರ್. ಭಾರತ ರಾಷ್ಟ್ರಪತಿ ಗೀತೆಯಾದ ವಂದೇ ಮಾತರಂ ರಚಿಸಿದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಪರೀಕ್ಷೆ ನಡೆಬಿಡಬೇಕಾದ 10 ಜೋಡಿಗಳು. ಕಾಂಗ್ರೆಸ್ 1785. ಜಲಿಯನ್ ವಾಲಾಬಾಗ್ 1919. ದಾಂಡಿ ಯಾತ್ರೆ 1930. ಭಾರತ ಬಿಟ್ಟು ತೊಲಗಿ 1942. ಸಂವಿಧಾನ ಅಂಗೀಕಾರ 26 ನವೆಂಬರ್ 1949. ಸಂವಿಧಾನ ಜಾರಿ 26 ಜನವರಿ 1950. ಕರಡು ಸಮಿತಿ ಬಿ ಆರ್ ಅಂಬೇಡ್ಕರ್ ಅವರು. ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್.